ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಶಿವಮೊಗ್ಗದಲ್ಲಿ ಎಸ್ಡಿಪಿಐ ವತಿಯಿಂದ ಜನತಾ ಬಜೆಟ್ ಆಗ್ರಹ. ನಮಸ್ಕಾರ ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ರಾಜ್ಯ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿರುವ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಜಿಲ್ಲಾ ಸಮಿತಿಯು ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ಮುಂದೆ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ 2026 ಎಂಬ ಮಹತ್ವದ ಬೇಡಿಕೆಯನ್ನು ಮಂಡಿಸಿದೆ. ಬಜೆಟ್ ಹೇಗಿರಬೇಕು? ಎಸ್ಡಿಪಿಐ ಆಗ್ರಹ. ಸಂವಿಧಾನದ ಆಶಯಗಳಾದ ಸಾಮಾಜಿಕ ನ್ಯಾಯ, ಆರ್ಥಿಕ ಸಮಾನತೆ ಮತ್ತು ಭ್ರಾತೃತ್ವವನ್ನು ಪ್ರತಿಬಿಂಬಿಸುವ ಬಜೆಟ್ ಇದಾಗಬೇಕು. ಕೇವಲ ಅಂಕಿಅಂಶಗಳ ಆಟವಾಗದೆ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳು, ಮಹಿಳೆಯರು ಮತ್ತು ರೈತರ ಬಾಳಿಗೆ ಬೆಳಕಾಗುವ ಯೋಜನೆಗಳು ಜಾರಿಗೆ ಬರಬೇಕು ಎಂದು ಪಕ್ಷದ ಮುಖಂಡರು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಲಿರುವ ತಮ್ಮ 17ನೇ ಆಯವ್ಯಯವು ಜನತಾ ಬಜೆಟ್ ಆಗಲಿ ಎಂಬುದು ಇವರ ಪ್ರಮುಖ ಆಶಯವಾಗಿದೆ. ಶಿವಮೊಗ್ಗ ಜಿಲ್ಲೆಗಾಗಿ ಎಸ್ಡಿಪಿಐ ಮಂಡಿಸಿರುವ ವಿಶೇಷ ಬೇಡಿಕೆಗಳು ಇಲ್ಲಿವೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಎಸ್ಡಿಪಿಐ ಜಿಲ್ಲಾ ಸಮಿತಿಯು ಸರ್ಕಾರದ ಮುಂದೆ ಪ್ರಮುಖ ಬೇಡಿಕೆಗಳ ಪಟ್ಟಿಯನ್ನೇ ಇಟ್ಟಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯನ್ನು ಸೆಮ್ಸ್ ಕಾಲೇಜಿನಿಂದ ಮುಕ್ತಗೊಳಿಸಿ ಅದನ್ನು ಸ್ವತಂತ್ರ ಮಲ್ಟಿಸ್ಪೆಷಾಲಿಟಿ ಸರ್ಕಾರಿ ಆಸ್ಪತ್ರೆಯನ್ನಾಗಿ ಪರಿವರ್ತಿಸಿ ಉಚಿತ ಸೇವೆ ನೀಡಬೇಕು. ಸಿಬ್ಬಂದಿ ನೇಮಕಾತಿ. ಜಿಲ್ಲೆಯಾದ್ಯಂತ ಖಾಲಿ ಇರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳ ಹುದ್ದೆಯನ್ನು ತಕ್ಷಣವೇ ಭರ್ತಿ ಮಾಡಬೇಕು. ತಾಲೂಕು ಅಭಿವೃದ್ಧಿ. ಸಾಗರ ಮತ್ತು ಭದ್ರಾವತಿ ಸರ್ಕಾರಿ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿ ಉನ್ನತ ಚಿಕಿತ್ಸೆಗೆ ಅವಕಾಶ ಕಲ್ಪಿಸಬೇಕು. ಸಮುದಾಯ ಭವನ. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮುಸ್ಲಿಂ ಸಮುದಾಯಕ್ಕಾಗಿ ಸುಸಜ್ಜಿತ ಸಮುದಾಯ ಭವನಗಳನ್ನು ನಿರ್ಮಿಸಬೇಕು. ವಸತಿ ಹಕ್ಕು. ಸೂರು ಇಲ್ಲದ ಪ್ರತಿಯೊಬ್ಬ ನಾಗರಿಕನಿಗೂ ಜಿಲ್ಲೆಯಲ್ಲಿ ನಿವೇಶನ ಅಥವಾ ಮನೆ ಒದಗಿಸಬೇಕು. ಸೂಡ ವಿಳಂಬಕ್ಕೆ ಆಕ್ರೋಶ. ಹಣ ಕಟ್ಟಿಸಿಕೊಂಡರೂ ಸೈಟು ನೀಡದ ಸೂಡ ವಿರುದ್ಧ ಕಿಡಿಕಾರಿರುವ ಸಮಿತಿ ಕೂಡಲೇ ಫಲಾನುಭವಿಗಳಿಗೆ ನಿವೇಶನ ನೀಡುವಂತೆ ಒತ್ತಾಯಿಸಿದೆ. ಟೋಲ್ ಮುಕ್ತ ರಸ್ತೆ. ಶಿಕಾರಿಪುರ ಹಾಗೂ ಸವಳಂಗ ರಸ್ತೆಯ ಟೋಲ್ಗಳನ್ನು ಕೂಡಲೇ ರದ್ದುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಕೈಗಾರಿಕೆಗಳ ಪುನಶ್ಚೇತನ. ಜಿಲ್ಲೆಯ ಜೀವನಾಡಿಗಳಾದ ಎಂಪಿಎಂ ಮತ್ತು ವಿಐಎಸ್ಎಲ್ ಕಾರ್ಖಾನೆಗಳನ್ನು ಪುನಃ ಆರಂಭಿಸಿ ಜಿಲ್ಲೆಯ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ನೀಡಲು ಬಜೆಟ್ನಲ್ಲಿ ಹಣ ಮೀಸಲಿಡಬೇಕು. ಒಟ್ಟಾರೆಯಾಗಿ ಕೇವಲ ಘೋಷಣೆಗಳಿಗೆ ಸೀಮಿತವಾಗದೆ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ಬರುವಂತಹ ಬಜೆಟ್ ಬೇಕೆಂದು ಎಸ್ಡಿಪಿಐ ಶಿವಮೊಗ್ಗ ಜಿಲ್ಲಾ ಘಟಕ ರಾಜ್ಯ ಸರ್ಕಾರಕ್ಕೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಎಚ್ಚರಿಕೆ ನೀಡಿದೆ. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ನಮ್ಮ ಖಜಾಂಚಿಗಳು ಆದಂತಹ ರಹೀಂ ಇವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿ ನಮ್ಮ ಜಿಲ್ಲಾ ಸಮಿತಿ ಸದಸ್ಯರಾದಂತಹ ಇಸಾ ಅಹಮದ್ ಇವರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿ ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸಲು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಆದಂತಹ ಇಮ್ರಾನ್ ಅಹಮದ್ ಇವರಿಗೆ ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಮತ್ತು ಮಾಧ್ಯಮ ಮಿತ್ರರಿಗೆ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿ ಪಕ್ಷವು ಒಂದು ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ 2026 ಎಂಬ ಒಂದು ಬಜೆಟ್ ಹೇಗಿರಬೇಕು ಪ್ರತಿಭಟನೆಯ ಮೂಲಕ ಸರ್ಕಾರದ ಮಿನಿಸ್ಟರ್ಗೆ ಈ ಒಂದು ಬುಕ್ ಅನ್ನು ಅವರಿಗೆ ನಾವು ನೀಡಿದ್ವಿ. ಇದರಲ್ಲಿ ಮುಖ್ಯವಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡುವಂತಹದ್ದು ಏನಂತ ಹೇಳಿದ್ರೆ, ಏನು ಈ ಬಜೆಟ್ ಇದೆ, ಈ ಬಜೆಟ್ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ನಾವೇನು ಇವತ್ತು ಪ್ರಕಟಣೆ ಮಾಡ್ತಾ ಇದ್ದೀವಿ. ಈ ನಮ್ಮ ರಾಜ್ಯ ಸಮಿತಿಯವರು ಕರ್ನಾಟಕಕ್ಕಾಗಿ ಒಂದು ಮಾಡಿರುವಂತಹ ಒಂದು ಜನಪರವಾದ ಜನತಾ ಬಜೆಟ್. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿ ಪಕ್ಷದ ವತಿಯಿಂದ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ 2026 ಭಾರತದ ಸಂವಿಧಾನದ ಆಶಯಗಳಾದ ಸಾಮಾಜಿಕ ನ್ಯಾಯ, ಆರ್ಥಿಕ, ರಾಜಕೀಯವಾಗಿ ಎಲ್ರಿಗೂ ಹಕ್ಕನ್ನು ನೀಡಬೇಕು. ಮತ್ತೆ ಇದೇ ರೀತಿ ಯುವಕರಿಗೆ ಒಂದು ಜಾಬ್ಗಳನ್ನು ನೀಡಬೇಕು. ಯಾವೆಲ್ಲ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಆ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ
ಈ ಬಜೆಟ್ ಅಲ್ಲಿ ನಾವು ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಇದೇ ರೀತಿ ನಾವು ಗ್ರಾಮೀಣ ಭಾಗದಲ್ಲಿ ಏನು ಅಭಿವೃದ್ಧಿಗೆ ಒಂದು ಮೂಲೆ ಗುಂಪು ಮಾಡಿದ್ದಾರೆ, ನಮ್ಮ ಅರ್ಬನ್ ಒಂದು ಪ್ರದೇಶಗಳಲ್ಲಿ ಏನು ಡೆವಲಪ್ಮೆಂಟ್ಸ್ ಇದೆ, ಅದೇ ಸಮಾನವಾದ ಡೆವಲಪ್ಮೆಂಟ್ಸ್ ಗ್ರಾಮೀಣ ಭಾಗದಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ಈ ಒಂದು ಬಜೆಟ್ನಲ್ಲಿ ನಾವು ಒತ್ತಾಯವನ್ನ ಮಾಡಿದ್ದೇವೆ. ಇದೇ ರೀತಿ ಸಾರ್ವಜನಿಕ ಶಿಕ್ಷಣದ ಬಗ್ಗೆ ನಾವು ಕೂಡ ಅದರಲ್ಲಿ ಒಂದು ಒತ್ತಾಯವನ್ನು ಮಾಡಿದ್ದೀವಿ. ಜಿಲ್ಲಾ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಇರಲಿ, ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೆಲ್ಲ ಕೊರತೆ ಇದೆ ಆ ಎಲ್ಲ ಕೊರತೆಗಳನ್ನು ನಿವಾರಣೆ ಮಾಡಿ ಸೂಕ್ತ ಚಿಕಿತ್ಸೆ ನೀಡುವಂತಹ ಒಂದು ಕ್ರಮ ಆಗಬೇಕು ಅಂತ ಹೇಳಿ ಈ ಬಜೆಟ್ನಲ್ಲಿ ನೀವು ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಇದೇ ರೀತಿ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಮೆಗನ್ ಆಸ್ಪತ್ರೆ ಏನು ಸಿಮ್ಸ್ ಅಂಡರ್ ಇದೆ, ಏನ್ ಮೆಗನ್ ಆಸ್ಪತ್ರೆ ಮೊದಲಿತ್ತು ಅದು ಪ್ರತ್ಯೇಕ ಒಂದು ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಆಗಿತ್ತು. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮೆಡಿಕಲ್ ಕಾಲೇಜ್ನವರಿಗೆ ಒಂದು ಪ್ರಯೋಗಶಾಲೆಯಾಗಿ ಮಾರ್ಪಟ್ಟಿದೆ. ಇದು ಬಹಳಷ್ಟು ಗಂಭೀರವಾದ ವಿಷಯ. ಕೆಲವೊಂದು ಪ್ರಕರಣಗಳು ಎಂತಹ ನಡೆದಿದೆ ಅಂತ ಹೇಳಿದ್ರೆ 100 ಪ್ರಕರಣ ಶಿವಮೊಗ್ಗದಲ್ಲಿ ಮೊನ್ನೆ ಒಂದು 2 ತಿಂಗಳ ಹಿಂದೆ ನಡೆದಿದೆ. ಒಂದು ಗರ್ಭಿಣಿ ಮಹಿಳೆಗೆ ಏನು ವೈದ್ಯರ ನಿರ್ಲಕ್ಷ್ಯದಿಂದ ಕೊರಳನ್ನು ಕಟ್ ಮಾಡಿರುವಂತಹ ಒಂದು ಪ್ರಕರಣದಲ್ಲಿ ಆ 8 ದಿನದ ಹೆಣ್ಮಗುವನ್ನು ಬಿಟ್ಟು ಅವರು ಸಾವನ್ನಪ್ಪಿರೋದು ಒಂದು ಖೇದಕರ ಘಟನೆ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯಲ್ಲಿ ನಡೆದಿದೆ. ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಮ್ಮ ಜಿಲ್ಲಾಧಿಕಾರಿಗೂ ಕೂಡ ಈ ಒಂದು ವಿಷಯದ ಪರವಾಗಿ ನಾವು ಮಾತಾಡಿ ಮತ್ತೆ ಯಾರೆಲ್ಲ ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಮತ್ತೆ ಯಾರು ಇದರಲ್ಲಿ ಸಾವನ್ನಪ್ಪಿದರೆ ಅವರ ಕುಟುಂಬಕ್ಕೆ ಸೂಕ್ತ ನ್ಯಾಯ ಮತ್ತೆ ಪರಿಹಾರ ನೀಡಬೇಕು ಅಂತ ಹೇಳಿ ನಾವು ಒತ್ತಾಯಿಸುತ್ತಾ ನಾವು ಮನವಿ ಕೂಡ ಕೊಟ್ಟಿದ್ದೀವಿ. ಮತ್ತೆ ಆ ಮನವಿಯಲ್ಲಿ ಇನ್ನೊಂದೇನಿದೆ ಅಂತ ಹೇಳಿದ್ರೆ ಏನು ಸಿಮ್ಸ್ ಅಂಡರ್ ಅಲ್ಲಿ ನಮ್ಮ ಮೆಗನ್ ಆಸ್ಪತ್ರೆ ಹೋಗಿದೆ, ಇದನ್ನು ಸಿಮ್ಸ್ ಇಂದ ಹೊರತೆಗೆದು ಪ್ರತ್ಯೇಕ ಒಂದು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯನ್ನ ಮಾಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡಿ ಏನ್ ಎಕ್ಸ್ರೇಗೆ ಮತ್ತೆ ಸ್ಕ್ಯಾನಿಂಗ್ ಎಲ್ಲ ದುಡ್ಡು ತಗೊಂತಾರೆ, ಹಣ ತಗೊಂತಾರೆ, ಬಡವರ ಹತ್ರ ಹಣ ಇರುವುದಿಲ್ಲ, ಉಚಿತವಾಗಿ ನೀವು ಚಿಕಿತ್ಸೆ ನೀಡಿ ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಿದ್ದೀವಿ. ಇದೇ ರೀತಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ. ಬಹಳಷ್ಟು ನೀವು ಪತ್ರಿಕಾದವರೇ ಬಹಳಷ್ಟು ವರದಿಗಳನ್ನು ಮಾಡಿದ್ದೀರಾ. ಏನು ನಮ್ಮ ಗ್ರಾಮೀಣ ಭಾಗದಲ್ಲಿರ್ಬೋದು, ತಾಲೂಕು ಭಾಗದಲ್ಲಿರ್ಬೋದು ಬಹಳಷ್ಟು ಸಮಸ್ಯೆಗಳು ಬಡ ರೋಗಿಗಳು ಅನುಭವಿಸ್ತಾ ಇರ್ತಾರೆ. ಅಲ್ಲಿ ಒಂದು ಏನಾದರೂ ಗಂಭೀರವಾದ ಒಂದು ವಿಷಯವಾದ್ರೆ ಅರ್ಜೆಂಟ್ ಆಗಿ ಶಿವಮೊಗ್ಗಕ್ಕೆ ಕಳಿಸ್ತಾರೆ, ಇಲ್ಲಾಂದ್ರೆ ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ವೈದ್ಯರು ಇದ್ರೂ ಕೂಡ ಅವರು ಅಂತಹ ಒಂದು ಚಿಕಿತ್ಸೆ ನೀಡಲು ತಯಾರಿರುವುದಿಲ್ಲ. ಎಲ್ಲ ತಾಲೂಕು ಮಟ್ಟದಲ್ಲಿ ಮುಸ್ಲಿಂ ಸಮುದಾಯ ಭವನ ಮಾಡಿ ಮುಸ್ಲಿಂ ಜನಾಂಗಕ್ಕೆ ಒಂದು ಸಬಲೀಕರಣಕ್ಕಾಗಿ ಒಂದು ನಾಂದಿ ಹಾಡಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವು ಒತ್ತಾಯವನ್ನು ಮಾಡ್ತೀವಿ. ಇದೇ ರೀತಿ ಸೂರಿಲ್ಲದ ನಾಗರಿಕರಿಗೆ ಜಿಲ್ಲೆಯ ಎಲ್ಲಾ ಪ್ರದೇಶಗಳಲ್ಲಿ ಇದ್ದಾರೆ, ಬಾಡಿಗೆ ಕಟ್ಕೊಂತ ಗುಡಿಸಲಲ್ಲಿ ಎಲ್ಲ ಇದ್ದಾರೆ. ಅವರಿಗೆ ಸೂರಿಲ್ಲದವರಿಗೆ ಸೂರು ನೀಡಬೇಕು ಅಂತ ಹೇಳಿ ಈ ಬಜೆಟ್ ಅಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ. ಇದೇ ರೀತಿ ಸೂಡದಲ್ಲಿ ಏನು ಹಣ ಕಟ್ಕೊಂಡಿದ್ದಾರೆ, ಅವ್ರ ಸೈಟ್ ಎಲ್ಲಿದೆ ಅಂತ ಇನ್ನೂವರೆಗೂ ತೋರಿಸಲೂ ಇಲ್ಲ ಅವರಿಗೆ. ಅಂತ ಒಂದು ದುರ್ವ್ಯವಸ್ಥೆ ನಮ್ಮ ಶಿವಮೊಗ್ಗ ಮತ್ತು ಭದ್ರಾವತಿ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗ್ತಾ ಇದೆ. ಅವರಿಗೆ ಆದಷ್ಟು ಬೇಗ ಯಾರು ಹಣ ನೀಡಿದ್ದಾರೆ, ಯಾರು ಹಣ ಕಟ್ಟಿದ್ದಾರೆ ಅವರಿಗೆ ಸೂಕ್ತ ಒಂದು ಅವರಿಗೇನು ಕ್ರಮ ಕೈಗೊಂಡು ಅವರಿಗೆ ಸೈಟ್ ಅನ್ನು ಹಂಚಿಕೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ. ಇದೇ ರೀತಿ ಶಿವಮೊಗ್ಗದ ಶಿಕಾರಿಪುರ ಮತ್ತು ಸವಳಂಗದಲ್ಲಿ ಅವೈಜ್ಞಾನಿಕ ಟೋಲ್ಗಳು ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ. ಬಹಳಷ್ಟು ಹೋರಾಟಗಳು ಕೂಡ ಅಲ್ಲಿನ ನಾಗರಿಕರು ನಡೆಸಿದ್ರು ಕೂಡ ಈ ಸರ್ಕಾರ ಜುಮ್ಮಂತ ಇಲ್ಲ. ಕರ್ನಾಟಕ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶಿಸಿ ಆದಷ್ಟು ಬೇಗ ಈ ಟೋಲ್ಗಳನ್ನು ತೆಗೆದುಹಾಕಿ ನಿಶುಲ್ಕ ಒಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವು ಒತ್ತಾಯವನ್ನು ಮಾಡ್ತೀವಿ. ಈ ಎಲ್ಲ ನಮ್ಮ ಜಿಲ್ಲೆಯ ಒಂದು ಬೇಡಿಕೆಗಳು, ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ
ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಒತ್ತಾಯವನ್ನ ಮಾಡ್ತೇವೆ. ಇನ್ನು ಕಾರ್ಖಾನೆಗಳು ಮುಚ್ಚೋಗಿದ್ದಾವೆ. ಆ ಕಾರ್ಖಾನೆಗಳು ಓಪನ್ ಮಾಡಿ ಉದ್ಯೋಗ, ನಮ್ಮ ಜಿಲ್ಲೆಯ ನಾಗರಿಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯವನ್ನ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ. ಕಲ್ಯಾಣ ರಾಜ್ಯಕ್ಕಾಗಿ ಬಜೆಟ್ ಅನ್ನೋ ಒಂದು 20 ಅಂಕಿಅಂಶಗಳ ಒಂದು ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿ ಹಾಗೂ ಬೆಂಗಳೂರು ನಗರಾದ್ಯಂತ ಇದ್ರ ಬಗ್ಗೆ ವಿಚಾರವನ್ನು ಹಂಚಿಬಿಟ್ಟು ಎಲ್ಲ ಕಡೆ ಬಿಡುಗಡೆ ಮಾಡಿ ಪ್ರಸ್ತಾವ ಮಾಡ್ತಾ ಇದ್ದೀವಿ. ಮುಖ್ಯ ಅಂಶವಾಗಿ ಆರೋಗ್ಯ ಭಾಗ್ಯ ಅಂತ ಒಂದು ಇದೆ. ಪ್ರತಿಯೊಬ್ಬರು ಆರೋಗ್ಯ ಭಾಗ್ಯದಲ್ಲಿ ಆರೋಗ್ಯ ಆಗಿದೆ. ಆಸ್ತಿ ಇದ್ದೋ ಶ್ರೀಮಂತ ಅಲ್ಲ, ಆರೋಗ್ಯ ಇದ್ದೋ ಶ್ರೀಮಂತ ಅನ್ನೋ ಅಂಕಿಅಂಶಗಳನ್ನ ನಾವೆಲ್ಲ ಪ್ರತಿದಿನ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಹಾಗೂ ಶಿಕ್ಷಣ ಇರೋದ್ರಿಂದ ಒಂದು ಹೆಣ್ಣೊಂದು ಕಲಿತರೆ ಊರೊಂದು ನಾಂದಿ ಆಯಿತು ಅನ್ನೋ ಒಂದು ಗಾದೆ ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ಶಿಕ್ಷಣಕ್ಕೆ ಹಾಗೂ ಮತ್ತು ಆರೋಗ್ಯಕ್ಕೆ ಸ್ವಲ್ಪ ಸರ್ಕಾರ ವತಿಯಿಂದ ಮಣಿಬೇಕು ಅಂತ ನಮ್ಮ ಎಲ್ಲರ ಒತ್ತಾಯ ಆಗಿದೆ. ಅದೇ ರೀತಿ ಭದ್ರಾವತಿ ನಗರದಲ್ಲಿ ತಾಲೂಕು ಆಸ್ಪತ್ರೆ ಒಂದಿದೆ, ತುಂಬ ಹಳೆದಿದೆ, ಆದರೂ ಚೆನ್ನಾಗಿದೆ, ಇಲ್ಲ ಅಂತಿಲ್ಲ. ಈಗ ಬರ್ತಾ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಊರು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅದೇ ರೀತಿ ಕಾಯಿಲೆ ಸಲಹೆಗಳು ಕೂಡ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ. ಈ ವಿಚಾರವಾಗಿ 1ನೇ ವಾರದಲ್ಲಿ ನಮ್ಮಲ್ಲಿ ಪ್ರೊಟೆಸ್ಟ್ ಮಾಡಿ ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ನಾವಲ್ಲಿ ಒಂದು ಮನವಿ ಪತ್ರ ಎಲ್ಲ ತಹಸೀಲ್ದಾರ್ಗೆಲ್ಲ ಕೊಟ್ಟಿದ್ವಿ. ನಾವೆಲ್ಲೊಂದು ಕಡೆ ಕೇಳಿದ್ವಿ, ಸಿಟಿ ಬಿಟ್ಟು ಒಂದು 3-4 ಕಿಲೋಮೀಟರ್ದಲ್ಲಿ ಭದ್ರಾ ಕಾಲೋನಿ ಅನ್ನೋ ಒಂದು ಜಾಗದಲ್ಲಿ ಸ್ಯಾಂಕ್ಷನ್ ಆಗಿದೆ, 9 ಎಕರೆ ಸ್ಯಾಂಕ್ಷನ್ ಅಂದರೆ ಕಟ್ಟಬೇಕು ಅಂತ ಇದ್ದೀವಿ ಅಂತ ಶಾಸಕರು ಹೇಳಿದ್ರು. ನಾವೆಲ್ಲ ಕೇಳಿದ್ವಿ. ನಾವು ಇದನ್ನು ಕೇಳಿ 3 ವರ್ಷ ಆಗ್ತಾ ಬಂತು. ಅದ್ರ ಬಗ್ಗೆ ಎಲ್ಲೂ ಬುದ್ಧಿ ಪೂಜೆ ಇಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳಿ ಜನರಿಗೆ ಕಣ್ಣಿ ಹೊಸ ಕೆಲಸ ಮಾಡ್ತಾ ಇದಾರ ಹೇಗೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಸರ್ಕಾರಗಳು. ಹಾಗಾಗಿ ಫಸ್ಟ್ ಆರೋಗ್ಯಕ್ಕೋಸ್ಕರ ಒಂದು ಮಣಿಬೇಕು ಅಂತೇಳಿ ತಾಲೂಕು ಆಸ್ಪತ್ರೆ ಮಾಡಬೇಕು, ಸ್ಕ್ಯಾನಿಂಗ್ ಸೆಂಟರು, CT ಸ್ಕ್ಯಾನಿಂಗು, ಸಾಧ್ಯ MR ಸ್ಕ್ಯಾನಿಂಗ್ ಎಲ್ಲ ಸ್ವಲ್ಪ ಒತ್ತುವರಿ ಮಾಡಿಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಕೊಡಬೇಕು ಅಂತ ನಾವು ಈ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳಿದಾಗೆ 2 ಕಾರ್ಖಾನೆ ಮುಚ್ಚೋಗ್ಬಿಟ್ಟಿದೆ. ಒಂದು ಕಾರ್ಖಾನೆ ವಿಶ್ವೇಶ್ವರಯ್ಯರ ಕನಸಿನ ಕೂಸು ಅಂತಾನೆ ಗುರುತಿಸ್ಬಿಟ್ಟಿದೆ. ಚಾಮರಾಜೇಂದ್ರ ಒಡೆಯವರ ಕಾಲದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಾರ್ಖಾನೆ ಅದೀಗ ಸಂಪೂರ್ಣವಾಗಿ ಬಂದಾಗಿದೆ. ಅದ್ರ ಬಗ್ಗೆ ಎಲ್ಲ ಮೊನ್ನೆ ತರಳವಾಡು ಹುಣ್ಣಿಮೆಯಲ್ಲಿ ಪ್ರಸ್ತಾವ ಮಾಡಿದ್ದಾರೆ. ಮುಂದೆ ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ. ಆದ್ರೂ ಒಂದು ಕಾರ್ಖಾನೆಯಲ್ಲಿ 20,000 ಜನ ಕೆಲಸ ಮಾಡ್ತಾರೆ. ಅಲ್ಲಿ ಕಾರ್ಖಾನೆ ಮರುಸ್ಥಾಪನೆ ಆದ ಕಾಲಕ್ಕೆ ಆ 20,000 ಜನ ಕೆಲಸ ಮಾಡಿದ್ರೆ ಎಷ್ಟು ಕುಟುಂಬಗಳು ಅದರಿಂದ ತಮ್ಮ ಹೊಟ್ಟೆ ಬರೆ ಎಲ್ಲ ನೋಡ್ಕೋಬಹುದು. ಅದೊಂದು ಕಾರಣಕ್ಕೋಸ್ಕರ ಸ್ವಲ್ಪ ಅವರದನ್ನ ಆದಷ್ಟು ಶೀಘ್ರವಾಗಿ ಅದನ್ನ ಓಪನ್ ಮಾಡಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿ ಪ್ರಕಾರ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೂ MPM ಕಾರ್ಖಾನೆ, ಸಕ್ಕರೆ ಮತ್ತು ಪೇಪರ್ ಕಾರ್ಖಾನೆ, ಅದು ಕೂಡ ಎಷ್ಟೋ ನಮ್ಮ ಮಧ್ಯಾಹ್ನ ಕೇಳ್ಕೊಂತ ಇದ್ದೀವಿ. ಮತ್ತೆ ನೀವೇನಾದ್ರೆ ಕೇಳ್ಬೋದು. ರಾಜ್ಯದ ಕಲ್ಯಾಣಕ್ಕಾಗಿ SDP ಹಾಕೋತ್ತಾಯ. ಎರಡನೇದು ಸಾರ್ವಜನಿಕ ಶಿಕ್ಷಣ. ಕೆಲವೊಂದು ಸಾರ್ವಜನಿಕ ಶಿಕ್ಷಣಕ್ಕೆ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಮತ್ತೆ ಸಾರ್ವಜನಿಕ ಆರೋಗ್ಯಕ್ಕಾಗಿ ನಾವು ಒತ್ತಾಯ ಮಾಡಿದ್ದೀವಿ. ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ನಾವು ಒತ್ತಾಯ ಮಾಡಿದ್ದೀವಿ. ಅದೇ ರೀತಿ ಹಿಂದುಳಿದ ವರ್ಗದ ಕಲ್ಯಾಣಕ್ಕಾಗಿ ನಾವು ಒತ್ತಾಯ ಮಾಡಿದ್ದೀವಿ. ಸಮಾಜ ಕಲ್ಯಾಣಕ್ಕಾಗಿ ನಾವು ಒತ್ತಾಯ ಮಾಡಿದ್ದೀವಿ. ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಇದರ ಬಗ್ಗೆ ಕೂಡ ನಾವು ಈ ಪುಸ್ತಕದಲ್ಲಿ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಇದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬೇಕಾದಂತಹ ಒಂದು ಒತ್ತಾಯ ಕೂಡ ನಾವು ಮಾಡಿದ್ದೀವಿ. ಕಾರ್ಮಿಕ ಕಲ್ಯಾಣಕ್ಕಾಗಿ ನಾವು ಇದರಲ್ಲಿ ಒತ್ತು ಕೂಡ ನೀಡಿದ್ದೀವಿ. ಇದೇ ರೀತಿ ರೈತ ಮತ್ತು ಕೃಷಿಕರು ಕೂಡ ಇದರಲ್ಲಿ ನಾವು ಈ ಪುಸ್ತಕದಲ್ಲಿ ಒತ್ತಾಯ ಮಾಡಿದ್ದೀವಿ. ಈ ಬಜೆಟಲ್ಲಿ ಬರಬೇಕು ಅಂತೇಳಿ ಆದಿ ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ಅದನ್ನು ಕೂಡ ಈ ಪುಸ್ತಕದಲ್ಲಿ ಇದೆ. ಈ ಪುಸ್ತಕ ನಾವು ಆಲ್ರೆಡಿ ಸರ್ಕಾರಕ್ಕೆ ನೀಡಿದ್ದೀವಿ. ಇಲ್ಲಿಗೆ ವಿಚಾರಗಳು